ಅರ್ಜುನ, ಅಭಿಮಾನಿಗೆ ನಮ್ಮ ಎಲ್ಲಾ ವ್ಯವಹಾರ ಬಗ್ಗೆ ತಿಳಿಸು. ನಾನು ಹೊರಗಡೆ ಹೋಗಿ ಖರ್ಚಿಗೆ ಹಣ ತರುತ್ತೇನೆ. ನೋಡು ಅಭಿಮನ್ಯು, ನಮ್ಮ ಕೋಟಾ ನೋಟಿನ ವ್ಯವಹಾರವೆಂದರೆ ನೀರಿನ ಮೇಲಿರುವ ಗುಳ್ಳೆ ಇದ್ದಂತೆ. ಅಂದರೆ ನಿಮ್ಮ ಮಾತಿನ ಅರ್ಥ ಯಾವ ಸಮಯದಲ್ಲಿ ಯಾರ ಕೈ ಸೇರುತ್ತದೆಯೋ ಹೇಳಲು ಬರುವಂತಿಲ್ಲ. ಸಮಯ ಸಿಕ್ಕಾಗ ಮಾಡಿ ಮುಗಿಸಿಕೊಳ್ಳಬೇಕು. ಅಂದಾಗ ಮಾತ್ರ ನಮ್ಮ ಕೆಲಸ ಸರಿ ಹೋಗುತ್ತದೆ. ನೋಡು ಅರ್ಜುನ, ಸಮಯ ಬಂದಾಗ ಮಿಲಿಟರಿ ಪೊಲೀಸರ ಗುರಿ ಇಡಬಹುದು, ಆದರೆ ಈ ಅಭಿಮಾನ್ಯನು ಇಟ್ಟ ಗುರಿ ಕೊಟ್ಟ ಮಾತು ಎಂದಿಗೂ ತಪ್ಪಲಾರೆ. ಅಷ್ಟೊಂದು ಧೈರ್ಯವಾಗಿ ಮುನ್ನುಗ್ಗಿದರೆ ಸಾಕು ಅಭಿಮನ್ಯು. ನೋಡು ಅಭಿಮನ್ಯು, ಇದರಲ್ಲಿ 25 ಲಕ್ಷ ಬೆಲೆಯ ಕೋಟಾ ನೋಟುಗಳಿವೆ. ಇದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ನಂಬರ್ 10ರಲ್ಲಿರುವ ಕೊತ್ವಾಲ್ ಎಂಬ ಹೆಡ್ ಬಾಸ್ಗೆ ಕೊಟ್ಟು ಲಂಚಕ್ಕೆ ಕೈ ಚಾಚುವ ಕಾಗುವ ಕಣ್ಣಿಗೆ ಮಣ್ಣೆರಚಿ ನೇರವಾಗಿ ಬಂದು ನಮ್ಮ ಮನೆ ಸೇರಬೇಕು. ಎಲ್ಲ ವಿಷಯ ತಿಳಿಸಿದೆಯಾ ಅರ್ಜುನ? ಅವರು ತಿಳಿಸಿದ್ದಾಯ್ತು, ನಾನು ಕೇಳಿದ್ದಾಯ್ತು. ನಾನಿನ್ನು ಹೊರಡಬಹುದೇ? ತೆಗೆದುಕೋ ಅಭಿಮಾನ್ಯ, 2,000 ಇದು ನಿನ್ನ ದಾರಿಯ ಖರ್ಚಿಗೆ. ನಾನಿನ್ನು ಹೋಗಿ ಬರುತ್ತೇನೆ. ಇಂದಿನಿಂದ ನಮ್ಮ ಎಲ್ಲ ವ್ಯವಹಾರವು ಚೆನ್ನಾಗಿ ನಡೆಯಬಹುದೆಂದು ತೋರುತ್ತಿದೆ ಅಣ್ಣ. ಆದರೆ ನಾನಿಟ್ಟ ಆಸೆ ಯಾರಿಂದ ನಡೆಯಬಹುದೆಂದು ಆಲೋಚಿಸುತ್ತಿರೋನಣ್ಣ. ಅದು ಯಾವ ಆಸೆ ಅರ್ಜುನ? ನಾನು ಹಳ್ಳಿಗೆ ಬರುವಾಗ ಶಿವಪ್ಪನ ಮಗಳ ಅಜ್ಮಿಯನ್ನು ಕಂಡೆ. ಕಂಡಾಗಿನಿಂದ ನಾನು ಅವಳನ್ನು ಕಟ್ಟಿಕೊಳ್ಳುವ ಪುಣ್ಯ ಇದೆಯೋ ಇಲ್ಲವೆಂದು ಆಲೋಚಿಸುತ್ತಿರುವುದನ್ನ. ಅದಕ್ಕೇಕೆ ಚಿಂತಿಸುವೆ? ನಾಳೆ ಶಿವಪ್ಪನ ಕರೆಸಿ ಮಾತನಾಡಿದರೆ ಆಯ್ತು. ನೀನು ಕರೆಸಿ ಕೇಳೋದ್ರೊಳಗೆ ಅವಳನ್ನು ಬೇರೆಯವರ ಕೊಡು ಮಾತು ಕೊಟ್ಟರೆ ಈ ಧನವಂತನ ಮಾತಿಗೆ ಒಪ್ಪೆ ನನ್ನ ಮನೆ ಸಸಿ ಹಾಕಿ ಕಳಿಸಿದರೆ ಸರಿ, ಇಲ್ಲವೆಂದು ನನಗೆ ಅದರ ಹಾಗೆ ಬೇರೆಯವರಿಗೆ ದಾರಿ ಹಿಡಿದು ಕೊಟ್ಟರೆ ನಾನು ಅವರ ಬಾಳಿನಲ್ಲಿ ವಿಷ ತಪ್ಪವಾಗಿ ಕಾಣುವೆ. ಆ ಹೆಣ್ಣು ಅರ್ಜುನನ ಕೈ ಸೇರಿದರೆ ಸರಿ, ಇಲ್ಲವಾದ ಅವನ ಬಾಳು ಬಡವನ್ನು ಕಿತ್ತೆಸದಾಗಲೇ ಅವಮಾನದ ಸೇಡು ತಣ್ಣಗಾಗುತ್ತದೆ. ಡಾಕ್ಟರ್ ಹೇಳಿದ್ದು ಹಾಲನ್ನ, ರೋಗಿ ಬಯಸಿದ್ದು ಹಾಲನ್ನ ಎಂಬಂತೆ ಬಂದೇ ಬಿಟ್ಟರಲ್ಲ ಅರ್ಜುನ್. ಏನು ಶಿವಪ್ಪ ಇಂಥ ಕಡೆ ಪಾಲು ಬೆಳೆಸಿದ್ದೀರಾ? ಏನು ಇಲ್ಲ ಶ್ರೀಮಂತರೇ, ಮದುವೆ ಖರ್ಚಿಗೆ ಸ್ವಲ್ಪ ಹಣ ಬೇಕಾಗಿತ್ತು. ಮತ್ತೊಂದು ಮದುವೆ ಆಗುವೆ ಸಂಜಯ್? ವಯಸ್ಸಿಗೆ ಬಂದು ಸಂಬಂಧವನ್ನು ಇಟ್ಟುಕೊಂಡು ನಾನು ಮದುವೆ ಆದರೆ ಅದೇಗೆ ಶ್ರೀಮಂತರೇ? ಹಾಗಾದರೆ ನಿಮ್ಮ ತಮ್ಮನ ಮದುವೆ, ಮತ್ತೆ ಹುಡುಗಿಯಾರ? ನನ್ನ ಮಗ ಮದುವೆ ಮಾಡಬೇಕಾದ ನಿರ್ಧಾರ ಶ್ರೀಮಂತರೇ. ಕೇಳಿದಿ ಅಣ್ಣ, ಕರೆಸಿ ಮಾತನಾಡುವುದು ಮುಗೀತು, ತಿಳಿಸಿ ಅಳುವುದು ಮುಗೀತು. ಇದೇನು ಶಿವಪ್ಪ, ನಿನ್ನ ಮಗಳನ್ನು ನನ್ನ ಮನೆ ಸಸಿಯಾಗಿ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ಬಡವರಿಗೆ ಕಟ್ಟು ಕಣ್ಣಿಂದ ಮಾಡೋದಕ್ಕಿಂತ ನಮ್ಮಂತ ಶ್ರೀಮಂತರಿಗೆ ಕಟ್ಟು ಸಂತೋಷ ಪಡಬೇಕು ಶಿವಪ್ಪ. ನೋಡಿ, ಇನ್ನ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಶ್ರೀಮಂತರೇ, ಹಣಕ್ಕೆ ಬಡವರಾಗಿರಬಹುದು, ಆದರೆ ಮಾತಿಗೆ ಬಡವರಲ್ಲ. ನನ್ನ ಕೇಳ್ತಿರೋದು ನಿನ್ನಲ್ಲ, ನೀ ಸುಮ್ಮನೆ ಬಿಡು. ಶಿವಪ್ಪ, ನೀನೇನ್ ಹೇಳುವ?
ದೇವರನ್ನು ಮಾಡಿಕೊಳ್ಳುವುದಿಲ್ಲ ಈ ಶಿವಪ್ಪ. ಅಂದರೆ ಇದೇನಾ ಕೊನೆ ತೀರ್ಮಾನ? ಹೌದು ಶ್ರೀಮಂತರೇ, ಅದನ್ನೇ ಇನ್ನೊಬ್ಬನ ಮದುವೆ ಮಾಡಬೇಕಾದ ನಿರ್ಧರಿಸಿದೆ ಶ್ರೀಮಂತರೇ. ಹಾಗಾದ್ರೆ ಕೊಟ್ಟ ಸಾಲವು ಹಿಂದೆ ವಸೂಲಿ ಮಾಡುವುದು ನನ್ನ ಕೊನೆ ತೀರ್ಮಾನ. ಒಂದೆಜ್ಜೆ ಮುಂದಿಡಿದೆ ನನಗೆ ಬೇರೆ ಬೇಕಾದ ಹಣ ಕೊಟ್ಟು ಹೋಗುವ ಅಥವಾ ಕನ್ಯಾದಾನ ಮಾಡಿಕೊಡುವ. ನೋಡಿ ಶ್ರೀಮಂತರೇ, ನಾವು ದುಡಿದು ಬದುಕಿರೋ ಹೊರತು ತಲೆ ಹಿಡಿದು ಬದುಕರಲ್ಲ ನಾವು. ಎಷ್ಟಿದೆ ನಿಮ್ಮ ಸಾಲ? ನಿನ್ನ ಲೆಕ್ಕದಲ್ಲಿ 10,000, ಶಿವಪ್ಪನ ಲೆಕ್ಕದಲ್ಲಿ 10,000. ಒಟ್ಟಿನಲ್ಲಿ 20,000 ಕಟ್ಟಿ ಹೋಗಿವರು ಅಥವಾ ಅಶ್ವಿನಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿವರು? ನೋಡಿ ಶ್ರೀಮಂತರೇ, ಸಾಲಕ್ಕಾಗಿ ಮಗ ಜೀವನವನ್ನು ಮಾಡಿಕೊಳ್ಳುವುದಿಲ್ಲ ಈ ಶಿವಪ್ಪ. ಬೇಕಾದ್ರೆ ಆ ದಾಂತವ್ಯ ಮಾಡಿ ಅದ್ಭುತವಾಗಿ ಮದುವೆ ಮಾಡುತ್ತೇನೆ. ನೀವೆಲ್ಲ ತಪ್ಪನ್ನು ಮದುವೆ ಕೊಡಬೇಕ್ರಿ. ಆಗಲಾದರೂ ತಿಳಿಯುತ್ತದೆ ಈ ಶಿವಪ್ಪ ಅಂತ ಕೆಲವರು. ಹೋಗು ಶಿವಪ್ಪ ಹೋಗು. ನಿನ್ನ ಮಗಳ ಮದುವೆ ಈ ಜನ್ಮದಲ್ಲೇ ಆಗಲಾರದು. ನಮ್ಮ ಪ್ರಾಣ ಆ ವಿಧಿಯ ಕೈಯಲ್ಲಿರಬಹುದು, ಆದರೆ ಸಂಜಯ್ ಮತ್ತು ವಿನೋದನ ಪ್ರಾಣ ನನ್ನ ಕೈಯಲ್ಲಿವೆ. ಅಂದರೆ ನಿನ್ನ ಮಾತಿನ ಅರ್ಥವೇನಣ್ಣ? ಹೌದು ಅರ್ಜುನ, ತನ್ನ ಸತಿ ಸೌಂದರ್ಯ ಕೊಲೆಗೆ ಅಪವಾದಕ್ಕೀಡಾದಾಗ ಜೈಲಿ ಕಂಬಿ ಏರಿಸುವವರನ್ನು ನಾನೇ ಬಿಡಿಸಿದೆ. ಆ ಸಂದರ್ಭಕ್ಕೆ ಸರಿಯಾಗಿ ತಂದೊಡ್ಡುವೆ ಅವರಿಗೆ ಜೈಲು ವನವಾಸ. ಆಗ ನಿನಗೂ ಅಶ್ವಿನಿಗೂ ಪ್ರೇಮದಾಸ. ಇದೇ ನಿನ್ನ ಅಣ್ಣನ ಕೊನೆಯ ತೀರ್ಮಾನ, ಕೊನೆ ಸಂಕೇತ. ಅಶ್ವಿನಿ, ಮದುವೆ ಅಶ್ವಿನಿ, ನನ್ನ ಜೀವನದ ನರನಾಡಿನಲ್ಲಿ ವಿದ್ಯೆಗಿಂತ ಹೆಚ್ಚಾಗಿ ನೀನೇ ತುಂಬಿಕೊಂಡಿರುವೆ. ಹೊಗಳಿರುಳು ನಿನ್ನ ರೂಪವೇ ನನ್ನ ಕಣ್ಣುಗಳು ರೆಪ್ಪೆಯಲ್ಲಿ ಅಪ್ಪಿ ನಿಂತಿದೆ. ನಿನ್ನ ನಗುಮುಖದ ಚೆಲುವೆ ಇರಲಿ ಕನಸಿನಲ್ಲಿ ಕೈ ಬೀಸಿ ಕರೆಯುತ್ತಿದೆ. ಅಶ್ವಿನಿ, ನಿನ್ನ ಜೊತೆ ಮಾತನಾಡಿದ ಆಗಲೇ ವರ್ಷಗಳು ಕಳೆದಾಯ್ತು. ಇಲ್ಲಿ ತನಕ ನಿನ್ನ ನೆನಪಿನಲ್ಲಿ ಕಾಲ ಕಳೆಯುತ್ತೇನೆ. ದಿನನಿತ್ಯ ನಿನ್ನ ನೆನೆದು ಮನದಾಳದಲ್ಲಿ ಕೊರಗುತ್ತಿದ್ದೇನೆ. ನಾನು ಬಂದು ಕೂಡಲೇ ನಿನ್ನ ಕೈ ಹಿಡಿದು ದಿನವಿಡೀ ನೆಲೆದಾಡಬೇಕೆನ್ನದೇ ನನ್ನ ಆಸೆ. ಇನ್ನು ಒಂದು ವಾರದೊಳಗೆ ನನ್ನ ಪರೀಕ್ಷೆಗಳು ಮುಗಿಯುತ್ತವೆ. ಮುಗಿದ ನಂತರ ಒಂದು ಗಳಿಗೆಗಳು ಬಂದು ನಿನ್ನ ಅಂಗಳಕ್ಕೆ ಸೇರುವ ಶಿನಿ. ಸರ್, ಎದುರು ಕಾಣುವ ರೂಮ್ಗಳಲ್ಲಿ ವಿಶಾಲ್ ಅನ್ನೋರು ಇದಾರಲ್ಲ, ನಿಮ್ಗೇನಾದ್ರು ಗೊತ್ತೇ? ನಾನು ವಿಶಾಲ್ ಏನಾಗಬೇಕು? ಹಾಗಾದ್ರೆ ನಿಮ್ಮ ಹೆಸರಿನಲ್ಲಿ ಲೆಟರ್ ಬಂದಿದೆ. ಹೌದೇ? ಕೊಡಿ, ತೆಗೆದುಕೊಳ್ಳಿ ಸರ್ ಲೆಟರ್. ಹೌದಲ್ಲ, ಇದು ನನ್ನ ಹೆಸರು ಬಂದಿದ್ದು ಲೆಟರ್. ಸರ್, ಇಲ್ಲೊಂದು ಸೈನ್ ಮಾಡಿ. ಅಲ್ಲೊಂದು ಸೈನ್ ಮಾಡ್ಬೇಕು. ಯಾಕೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಮಾಡುವಲ್ಲ? ಯಾಕಿಲ್ಲ ಸರ್, ನಾನು ಸಹ ನಿಮಗೆ ಓದುತ್ತಿರುವಾಗ ಒಂದು ಹಳ್ಳಿ ಹುಡುಗಿಯನ್ನು ಪ್ರೀತಿಸಿದೆ. ಹೌದೇ? ಈಗ ಎಲ್ಲಿದ್ದಾಳೆ ಹುಡುಗಿ? ಎಲ್ಲಿದ್ದಾಳಂತ ಏನು ಹೇಳಲಿ ಸರ್? ನನಗೆ ಅವಳು ಬರೆದ ಪತ್ರದಲ್ಲಿ ನಾಳೆ ನನ್ನ ಮದುವಿದೆ, ನೀನು ಬೇಗನೆ ಬರಬೇಕೆಂದು ತಿಳಿಸಿದ. ನಾನು ಹೋಗೋದ್ರೊಳಗೆ ಏನಾಯ್ತ? ಮದುವೆ ಮುಗಿದು ಹೋಯ್ತು ಸರ್. ಅಲ್ಲಿನಿಂದ ಇಲ್ಲಿ ತನಕ ಅವಳು ಮುಖ ಸಹ ನೋಡಲಿಲ್ಲ. ನೀವು ಇನ್ನು ನಿಮ್ಮ ಪತ್ರವನ್ನು ನೋಡಬಹುದು. ನನ್ನ ಪ್ರೀತಿಯ ತಮ್ಮ ವಿಶಾಲನಿಗೆ ನಿನ್ನ ಅಣ್ಣ ಮಾಡುವ ಆಶೀರ್ವಾದಗಳು. ನಿನ್ನ ಪರೀಕ್ಷೆ ಮುಗಿದ ಮತ್ತೊಂದು ದಿನವೇ ಅಶ್ವಿನಿಯ ಮದುವೆ. ನೀನು ತಪ್ಪದ ಗುರುವಾರ 11 ಗಂಟೆ ಮುಹೂರ್ತಕ್ಕೆ ಬರಲೇಬೇಕು. ಇಂತನೇ ನನ್ನ ಸಂಜಯ್. ನನ್ನ ಸರಿಗಿಡಿಯೇ ಮದುವೆಯ. ಹಾಗಾದರೆ ನನ್ನ ಅಶ್ವಿನಿಯನ್ನು ಯಾರ ಜೊತೆ ಕುಳಿತು ಅಶ್ವಿನಿ ಇರುತ್ತಾಳ? ವಾಸ ಮಾಡಿಕೊಡುತ್ತಾರೆ ದೇವರಿಗೆ ಗೊತ್ತು.
ಧನ್ರಾಜ್. ಎಲ್ಲ ರೆಡಿ ಆಗಿದೆ ಮಾವ, ಆದ್ರೆ ವಿಶಾಲ ಅಭಿಮಾನ ಬಂದಿಲ್ಲ. ವಿಶಾಲ ಈಗ ಬಂದ್ರು ಬರಬಹುದು, ಆದರೆ ಅಭಿಮಾನಿ ನಿನ್ನಿಂದ ಕಂಡಿಲ್ಲ. ಬನ್ನಿ, ಎಲ್ಲಿ ಹೋಗಿದೆ ನಮ್ಮ ಅವನು? ಅಕ್ಕ ಮದುವೆ ಅಂತ ಜಾಲಿ ಜಾಲಿ. ನನಗೂ ಸರಿಯಾಗಿ ಗೊತ್ತಿಲ್ಲ ಕಣಣ್ಣ. ಸಮಯ ಮೀರಿತು, ಬೇಗ ಎಲ್ಲ ರೆಡಿ ಮಾಡಿ. ಏ ತಡ್ಕೊಳಪ್ಪ. ಅಲ್ಲ ಅಣ್ಣ, ಎಲ್ಲ ಮಾಡೋಗ್ಬಿಟ್ಟು ತಲೆ ಮಾಡು. ಅದೆಲ್ಲ ಆಗ್ಲಿ, ಮದುವೆ ಗಂಟೆ ಎಲ್ಲಿ ಅಂತೀನಿ. ಆಗ್ಲೇ ಹಚ್ಕೊಂಡ್ ಬಿಟ್ರಪ್ಪ ನಿಮ್ಮ ಪುರಾಣ. ಯಾರು ಬಂದ್ರೇನಂತೆ, ಮುಹೂರ್ತ ನೀರು ಹಾಕಿದ ಅಕ್ಷತೆ ಹಾಕಿ ಕೊಡಿ. ಅಕ್ಷತೆ ಕೊಡಿ, ಅಕ್ಷತೆ ಕೊಡಿ. ಗಂಡಾರಪ್ಪ ಅವ್ರಿಗೆ ಹಚ್ಕೊಳ್ಳೋ ಟೈಮ್ ಬಂದೈತಿ. ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಸೈಡ್ ನಿಂತ್ರು ಅಂತೀನಿ. ಸಮಾಜ ಮಾಡುತ್ತಾರೆ. ಎಲ್ಲ ಗಟ್ಟಿ ಬೇಡ. ಮೂರ್ತಿ ಎಷ್ಟು ಗಂಟೆ? ಮಾಂಗಲ್ಯಂ ನೀವೇನು ಕೇಳಿದ್ರಿ ಆಯ್ತು, ಇದ್ಯಾರು ಆಯ್ತು. ಸಮಸ್ಯೆ ನಿಮಗೆ ಏನು ಸಣ್ಣ ಹುಡುಗ
ತರಕಾರಿ ಮಾರಕ್ ಹೋದಳು ಆ ದೇವರಿಗೆ ನೋಡಿ ಹೆಂಗ ಒಂದು ಹೆಣ್ಣು ಈ ಆಚಾರಿ ಕೈ ಹಿಡಿತೀನಂತ ಮುಂದೆ ಬರಲಿಲ್ಲ. ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯವೋ ಏನು. ಆ ಸಂಧ್ಯಾ ನೀನು ಕೈ ಹಿಡ್ತೀನಂತ ಮುಂದೆ ಬಂದರೆ ಅವಳ ಮೈ ಅವಳ ದೇವರ ದೃಷ್ಟಿಯಲ್ಲಿ ನಮ್ಮ ಮದುವೆ ಒಂದಾಗ ಬಿಟ್ಟರೆ ಅವಳ ಮೈ ತುಂಬ ಬಂಗಾರನ್ನೇ ಯಾಕೆ ಬಿಡ್ತೀವಿ. ರಾತ್ರಿ ಕನಸಿನಾಗ ಬಂದು ಬೆಳಗಾದ್ರೆ ಭೇಟಿ ಆಗ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಎಷ್ಟೊತ್ತಾಗಿದ್ರು ಬರ್ಲಿ, ಇಲ್ಲೇ ಕುಂತು ಗಟ್ಟಿ ಮನಸ್ಸು ಮಾಡಿ ಮದುವೆ ಸುತ್ತಿನ ಡೈರಾಕ್ಟ್ ಕೇಳ್ಕೊಂಡು ಹೋಗೇ ಬಿಡ್ತೀನಿ. ನೋಡಿ ಮೊಸರು ಕುಡಿದ ಕಟ್ಟಿದ್ದೀನ ಬೆಳಗಾದ್ರೆ ನಿಮ್ ಮನೆ ಮುಂದೆ ಮುಂದೆ ಬಂದು ನಿಂತು ಕಳೆದು ಬಿಟ್ಟಿದ್ರು ಅದನ್ನ ಹಂಗೋ ಹೆಂಗೋ ಹೆಂಗೋ ಮಾಡಿ ಸರಿ ಮಾಡಿದ್ರು ನೋಡಿ ಅದೇನೋ ಹಾಗೆ ಹೆಂಗೋ ಆಗಿ ನಿನ್ನ ನೆನಪನಾಗ ಬಂದು ಸೇರಿಸಿದೆ ನೋಡಿ. ನಾನು ಯಾಕಿಲ್ಲಿದ್ದಲ್ಲೇ ಮನೆಗೆ ಇಟ್ಟು ಬಂದೆ.
ಅಯ್ಯೋ ನಿನ್ನ ನೆನಪಿನಾಗ ಬೇಸತ್ತು ಬೆಂಡಾಗಿ ನಿನ್ನ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ಮಾಮ, ಆಟೋದ ತಲೆ ಕೆಡಿಸ್ಕೊಂಡೆ ಚಪ್ಪು ಚಪ್ಪು. ನಿನಗೆ ಉರಿಯ ಬೆಂಕಿಯಾಗಿ ನಿನ್ನ ಉರಿಯ ಬೆಂಕಿಯಾಗ ಆರಬೇಕಾ, ಇಲ್ಲ ನೀರಿಲ್ಲದ ಬಾವೆಗ ಬೀಳಬೇಕಾ, ಬಟ್ಟಿ ತಗೊಂಡು ಯಾರಾದ್ರೂ ತಲೆಯನ್ನ ಬೋಳಿಸಬೇಕಾ, ನೀರವ ತುಂಬಿಕೊಂಡು ನೀರನ್ನ ಕುಡಿಬೇಕಾ, ಮುದ್ದೆ ಮುರ್ಕೊಂಡು ಮುದ್ದೆನ ಉಣ್ಣಬೇಕಾ, ಮಚ್ಚು ತಗೊಂಡು ಯಾರಾದ್ರೂ ಕೊಲೆ ಮಾಡಬೇಕಾ, ಸರ್ಗಕ್ಕೆ ಹಾರಿ ನೆಗೆದು ಬೀಳಬೇಕಾ, ಹೇಳು ಸಂಜೆ ಹೇಳು. ಅಲ್ಲ ನಾಗೇಶ್ ಮಾಮ, ಇಷ್ಟೆಲ್ಲ ಹೇಳಕತ್ತಿಯಲ್ಲ, ನಮಗೆ ಯಾಕೆ ಬೇಕು ಇಂಥ ಹೋಗ್ತೀನಿ. ಲೇ ಅದೇ ಕಣೆ ಪ್ರೀತಿ ಅನ್ನೋದು. ಈಗ ಪ್ರೀತಿ ಮಾಡಿದ್ರೆ ಹುಡುಗರು ಹೀಗೆ ಕಣೆ ಪ್ರೀತಿ ಮಾಡೋದು. ಅಲ್ಲ ಮಾಮ, ಹುಡುಗ ಹುಡುಗಿ ಒಪ್ಪಿದ್ರೆ ಯಾಕೆ ಹಿಂಗ ಮಾಡ್ತಾರ? ಈಗ ಮಾಡಿದ್ರೆ ಪ್ರೀತಿ ಹೆಚ್ಚಾಕತ್ತೆ ನೋಡ್ತೀನಿ. ಹುಡುಗಿರಿ ಒಪ್ಪಂದಾರ ಮಾಡೋದೇ ಬೇಕಿಲ್ಲ. ಹಂಗಂದ್ರೆ ಅದೇ ಹ್ಯಾಂಗ ಮಾಡ್ತಾರಂತ ಒಟ್ಟು ಹೇಳು ಕೇಳ್ತೀನಿ. ಈಗ ಅಯ್ಯೋ ಈಗಿನ ಕಾಲದ ಹುಡುಗರು ಮಾಡೋದು ಹಂಗೆ ಬಿಡು. ಅವ್ರು ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೇ ಬಗ್ಗೆ ನೋಡುತ್ತಾರೆ. ಅವ್ರು ಅಲ್ಲಿ ತಿರುಗಿ ನೋಡಿದರೆ ಇಲ್ಲೇ ನೋಡುತ್ತಾರೆ. ಅವರಿಗೆ ಅಲ್ಲಿ ಏನು ಸಿಗಂಗಿಲ್ಲ, ಇವರಿಗೆ ಏನು ಸಿಗಂಗಿಲ್ಲ, ಅಲ್ಲಿ ಅವರಿಗೆ ಏನು ಸಿಗಂಗಿಲ್ಲ. ಹಿಂಗೈತಿ ಹುಡುಗಿಯರ ಸ್ಥಿತಿ. ಇನ್ನೊಂದು ಹೆಂಗ ಸ್ಥಿತಿ ಅದು ಒಟ್ಟು ಬಿಡು ಕೇಳು ಕೇಳ್ತೀನಿ. ಅದೇನು ಮಾಡುದು ಏನ್ ಸಾಯಿ ಪ್ರೀತಿ ಹೌದೇ?
ಪ್ಯೂತಿ ಪ್ಯೂತಿ ಅಂತ ಗೊತ್ತಿಲ್ಲ, ಪ್ಯೂತಿ ಅಂತ ಗೊತ್ತು. ಕೊನೆಯವಾಗಿ ಹೇಳ್ತಾಯಪ್ಪ, ಅದೇನು ಮಾಡಿದ್ದು?